ಲಾಪುರ್ ಮಾಡುವ ಅನಂತ ಕೋಟಿಯ ಜ್ಞಾನದ ನಮಸ್ಕಾರಗಳು, ಜ್ಞಾನದ ನಮಸ್ಕಾರಗಳು. ಬಂಧುಗಳೇ, ನಿಮಗೆ ನನ್ನ 4 ಮನದ ಮಾತುಗಳನ್ನು ಹೇಳಲಿಕ್ಕೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ನಾವು ನಿಮ್ಮ ಅತ್ಯಂತ ಅಭಿಮಾನಿಗಳು. ಯಾಕಂದ್ರೆ ಒಂದು ಮಾತು ಹೇಳ್ತಾರೆ, ದೇಶ ಅಭಿಮಾನ ದೇವರಿದ್ದಂಗೆ, ದೇಶ ದ್ರೋಹ ಬದುಕಿದ ಸತ್ತ ದೇಶ ಎಲ್ಲಕ್ಕಿಂತ ಮಿಗಿಲು. ಅದಕ್ಕೆ ಬಂಧುಗಳೇ, ನಾವು ಇಲ್ಲಿ ಪ್ರೀತಿಯಿಂದ, ಸ್ನೇಹದಿಂದ, ಒಳ್ಳೆಯ ಪರಸ್ಪರ ಬಾಂಧವ್ಯದಿಂದ, ಈ ದೇಶವೇ ಒಂದು ಕುಟುಂಬ, ನಮ್ಮದು ಇಡೀ ದೇಶವೇ ಒಂದು ಕುಟುಂಬ. ಈ ದೇಶದಲ್ಲಿ ವಾಸಿಸ್ತಕ್ಕಂಥ ನಾವೆಲ್ಲರೂ ಅಣ್ಣ ತಮ್ಮಂದಿರುಗಳು, ತಂದೆ ತಾಯಿಗಳು, ಎಲ್ಲರೂ ನಮ್ಮ ಸಹೋದರ ಸಹೋದರಿಯರು, ಎಲ್ಲರೂ ನಾವು ಎಲ್ಲ ಒಂದೇ ಅನ್ನೋ ಭಾವ ನಮ್ಮಲ್ಲಿ ಯಾವಾಗ ಮೂಡಿ ಬರುತ್ತೋ ಅವತ್ತು ನಮ್ಮ ದೇಶ ಉನ್ನತ ಮಟ್ಟದಲ್ಲಿ ಹೋಗ್ತದೆ ಅಂತ ನಾನು ಭಾಳ ಸತ್ಯದಿಂದ ಹೇಳ್ತಿದ್ದೇನೆ, ಧ್ಯಾನದಿಂದ ಹೇಳ್ತಿದ್ದೇನೆ ನಾನು. ಯಾಕಂದರೆ ಧ್ಯಾನ ಅಂದರೆ ಏನು, ಧ್ಯಾನ ಅಂದರೆ ಏನಂತ ಮಾಡಿದ್ದೀರಿ? ನಿಜವಾದ ದೇವ್ರದು. ನಮ್ಮ ಉಸಿರಾಟ ನಿಧಾನವಾಗಿ ತಗೋತೀವಿ, ನಿಧಾನವಾಗಿ ಬಿಡ್ತೇವೆ. ಆನಾಪಾನ ಸತಿ, ಈ ಜ್ಞಾನದೊಳಗೆ ಇಂಥ ಶಕ್ತಿ ಇದೆ ಅಂದರೆ ನಾನು ಇತ್ತೀಚೆಗೆ ಈ ಜ್ಞಾನದೊಳಗೆ ಬಂದುಬಿಟ್ಟೆ. ಯಾಕಂದ್ರೆ ಇದರೊಳಗೆ ಒಂದು ದೊಡ್ಡ ಚೈತನ್ಯ ಶಕ್ತಿ ಇದೆ, ಏಕಾಗ್ರತೆ ಇದೆ. ಇದರಲ್ಲಿ ಈ ಧ್ಯಾನದಿಂದ ಏನನ್ನಾದರೂ ಗೆಲ್ಬೋದು, ಒಳ್ಳೆಯದನ್ನು ಬೇಕಾದನ್ನು ಪಡ್ಕೋಬೋದು ನಾವು. ಯಾಕಂದ್ರೆ ನಮ್ಮಲ್ಲಿ ಕೆಟ್ಟ ಬರ್ತಕ್ಕಂಥ ವಿಚಾರಗಳ, ಕೆಟ್ಟ ಕೆಲಸಗಳ ಎಲ್ಲವೂ ದೂರ ಆಗ್ತವೆ. ನಮ್ಮಲ್ಲಿ ಒಳ್ಳೆಯ ಪ್ರೀತಿ ಬೆಳಿತೈತಿ. ನಾವು ತಂದೆ ತಾಯಿಯರನ್ನ ಗೌರವಿಸ್ತೀವಿ, ಅಣ್ಣ ತಮ್ಮಂದಿರನ್ನ ಗೌರವಿಸ್ತೀವಿ, ಬಂಧುಗಳನ್ನು ಗೌರವಿಸ್ತೀವಿ, ಸಮಾಜವನ್ನು ಗೌರವಿಸ್ತೀವಿ, ಇಷ್ಟಪಡ್ತೀವಿ. ನಾವು ಪಕ್ಷಿ ಪ್ರಾಣಿಗಳನ್ನು ಹಿಂಸಿಸೋರೆಲ್ಲ ಬಿಟ್ಬಿಡ್ತೀವಿ. ಒಳ್ಳೆಯ ರೀತಿಯಿಂದ ಅವುಗಳನ್ನು ಪ್ರೀತಿಯಿಂದ, ಕರುಣೆಯಿಂದ ಕಾಣ್ತೀವಿ. ಅದಕ್ಕೆ ಬಂಧುಗಳೇ, ದಯವಿಟ್ಟು ನಿಮ್ಮ ಜೊತೆಗೆ ನಾನಿದ್ದೇನೆ. ನಿಮ್ಮವರನ್ನು ಕರೆತನ್ನಿ, ನಿಮ್ಮೆಲ್ಲರನ್ನು ಕರೆತನ್ನಿ, ನಿಮ್ಮ ಜೊತೆಗೆ ನಾನಿದ್ದೇನೆ. ಬನ್ನಿ, ಧ್ಯಾನದೊಳಗೆ ಪಾಲ್ಗೊಳ್ಳೋಣ, ಧ್ಯಾನವಂತರಾಗೋಣ, ಧ್ಯಾನವನ್ನು ಮಾಡೋಣ, ಜ್ಞಾನವನ್ನು ಪಡ್ಕೊಳ್ಳೋಣ, ಧ್ಯಾನ ಮಾಡಿ ಜ್ಞಾನವನ್ನು ಪಡ್ಕೊಳ್ಳೋಣ, ಜ್ಞಾನರಾಗಿ ಆರೋಗ್ಯವನ್ನು ಪಡ್ಕೊಳ್ಳೋಣ. ಆರೋಗ್ಯ ಸಮೃದ್ಧಿ ಬಹಳ ಮುಖ್ಯ. ಆರೋಗ್ಯವಾಗಿದ್ದರೆ ಏನನ್ನಾದರೂ ಗೆಲ್ಬೋದು. ಒಂದು ಉದಾಹರಣೆ ಕೊಡ್ತೀನಿ. ಧ್ಯಾನ ಮಾಡೋದ್ರಿಂದ ಉಚಿತ ಧ್ಯಾನದಿಂದ ಆರೋಗ್ಯವನ್ನು ಪಡ್ಕೋತೀವಿ. ಹೇಗಂದರೆ ₹1 ಖರ್ಚಿಲ್ಲದೇ ಆರೋಗ್ಯವನ್ನು ಪಡ್ಕೋಬೋದು. ನಮ್ಮಲ್ಲಿ ಪಾದದಿಂದ ತಲೆಯವರೆಗೆ ಅನೇಕ ರೋಗಾದಿಗಳು ಬರ್ತವೆ. ಅವೆಲ್ಲ ರೋಗಗಳ ದೂರ ಆಗಬೇಕಂದ್ರೆ ಧ್ಯಾನ ಒಂದೇ ಮಾರ್ಗ, ಶೂನ್ಯ ಧ್ಯಾನ. ಈ ರೀತಿ ಕೂತ್ಕೋಬೇಕು ನೋಡಿ. ಈ ರೀತಿ ಎಲ್ಲ ಬೆರಳುಗಳನ್ನು ಸೇರಿಸ್ಕೊಂಡು ನೀವು ಚಕ್ರಮುಖಳಿಯಾಗ ಕೂತ್ಕೊಂಡ್ರೆ ಆರಾಮ ಸುಖಾಸನದಲ್ಲಿ ಕೂತ್ಕೋಬೇಕು. ಸುಖಾಸನದಲ್ಲಿ ಕೂತ್ಕೊಂಡು 40 ನಿಮಿಷ ಕಡ್ಡಾಯವಾಗಿ ನಿಮ್ಮ ವಯಸ್ಸಿನ ಅನುಗುಣವಾಗಿ 1 ಗಂಟೆ ಆದರೂ ಕೂತ್ಕೋಬೋದು. ಹೆಚ್ಚು ಕಡಿಮೆ 1 ಗಂಟೆ ಆದರೂ ಕೂತ್ಕೋಬೋದು. ಸಣ್ಣ ಮಕ್ಕಳು 15 ನಿಮಿಷ, 20 ನಿಮಿಷ, 25 ನಿಮಿಷ, 30 ನಿಮಿಷ ಹೀಗೆಲ್ಲ ಕೂತ್ಕೋಬೋದು. ಆಮೇಲೆ ದೊಡ್ಡವರು 40 ನಿಮಿಷ ಕಡ್ಡಾಯವಾಗಿ ಕೂತ್ಕೋಬೇಕು. 40 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಏಕಾಗ್ರತೆಗೆ ಹೋಗ್ತದೆ, ಮನಸ್ಸು ಶುದ್ಧಿ ಆಗ್ತದೆ, ಮನಸ್ಸು ಶಾಂತಿ ಆಗ್ತದೆ, ಲವಲವಿಕೆ ಇರ್ತಾನೆ, ಮನುಷ್ಯ ಆರೋಗ್ಯವಾಗಿರ್ತಾನೆ, ಆ್ಯಕ್ಟಿವಿಟಿವ್ ಆಗಿರ್ತಾನೆ, ಮತ್ತು ಎಲ್ಲ ರೋಗಾದಿಗಳು ದೂರ ಆಗ್ತವೆ. ಇದಕ್ಕೆ ಹೆಚ್ಚು ಕಡಿಮೆ BP, ಶುಗರ್, ಥೈರಾಯ್ಡ್, ಮೊಣಕಾಲು ನೋವು, ಜಾಯಿಂಟ್ ಪೇನು, ಇನ್ನೂ ಎಷ್ಟೋ ರೋಗಾದಿಗಳಿದಾವೆ, ಎಲ್ಲ ದೂರ ಆಗ್ತವೆ. ಯಾಕಂದರೆ ಆರೋಗ್ಯಕ್ಕೆ ಹೋಗಿ ಲಕ್ಷಗಟ್ಟಲೆ, ಸಾವಿರಗಟ್ಟಲೆ, ಕೋಟಿಗಟ್ಟಲೆ ಕಷ್ಟ ಮಾಡಿದ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಆದರೆ ನೀವು ಆರೋಗ್ಯವಾಗಿರ್ಬೇಕು, ಸದೃಢವಾಗಿರ್ಬೇಕಂದ್ರೆ ಧ್ಯಾನ ಮಾಡಿ, ಧ್ಯಾನವಂತರಾಗ್ರಿ, ಆರೋಗ್ಯವಂತರಾಗ್ರಿ. ಭಾಳ ನಾನು ಖುಷಿಯಾಗಿಂದ ಹೇಳ್ತಾ ಇದ್ದೇನೆ. ಬಂಧುಗಳೇ, ನಾವು ಇಲ್ಲಿ ಪರಸ್ಪರ ದ್ವೇಷಿಸಿ ಕಿತ್ತಾಡಿ ಬದುಕೋದಕ್ಕಿಂತ ಪ್ರೀತಿಯಿಂದ ಧ್ಯಾನವನ್ನು ಮಾಡಿ, ಧ್ಯಾನವನ್ನು ಎಲ್ಲರಿಗೆ ಅಸ್ತ್ರವನ್ನಾಗಿ ಮಾಡಿ, ಎಲ್ಲರನ್ನು ಪ್ರೀತಿ ಹೃದಯವನ್ನು ಗೆದ್ದು ಎಲ್ಲರಿಗೆ ನಾವು ಒಳ್ಳೆಯ ಚಿರಋಣಿಯಾಗಿ ನಮ್ಮ ಸೇವೆ ಒಳಗೆ ನಾವು ಮುಂಚೂಣಿಯೊಳಗೆ ಮುಂದಾಗಿ ಬರೋಣ. ಎಲ್ಲರೂ ಬರೋಣ. ನಾವು ಮಾತ್ರ ಬದುಕಬಾರ್ದು, ನಾವು ಅಷ್ಟೇ ಬದುಕಬಾರ್ದು. ನಾವು ಇತರಿಗಾಗಿ ಬದುಕೋಣ, ಮತ್ತೊಬ್ಬರಿಗಾಗಿ ಬದುಕೋಣ, ಬಾಳಿನ ಚೇತನವನ್ನು ಬೆಳೆಸೋಣ. ಎಲ್ಲ ಸೃಷ್ಟಿಕರ್ತ ಅನ್ನೋ ವಿಧಾನ. ಅದಕ್ಕೆ ಆ ಪರಮಾತ್ಮಗೆ ಧ್ಯಾನವನ್ನು ಮಾಡಿ ಚಿರಋಣಿಯಾಗೋಣ. ಇಲ್ಲಿ ನಾವು ಎಲ್ಲರೂ ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಯಾರಿಲ್ಲ, ನಾವೆಲ್ಲರೂ ಸಮಾನರು. ಈ ಭಾರತ ಭವ್ಯ ಭೂಮಿಯೊಳಗೆ ನಾವೆಲ್ಲರೂ ಸಮಾನರು. ನಾವು ಒಂದಿಷ್ಟು ನೀರು ಉಳಿಸಬೇಕಾಗಿದೆ. ಇಂದಿನ ದಿನಮಾನದಲ್ಲಿ ನೀರು ಹಿತಮಿತವಾಗಿ ಬಳಸೋಣ, ಪರಿಸರವನ್ನು ಉಳಿಸೋಣ, ಪರಿಸರವನ್ನು ಸಂರಕ್ಷಣೆ ಮಾಡೋಣ, ಪ್ರಾಣಿಗಳನ್ನು ಹಿಂಸೆ ಮಾಡೋದನ್ನು ನಿಲ್ಲಿಸೋಣ. ಕಡ್ಡಾಯವಾಗಿ ವಿನಂತಿ ಮಾಡ್ತೇನೆ. ಅವುಗಳಿಗೆ, ಮೂಕ ಪ್ರಾಣಿಗಳಿಗೆ ಬಾಯಿ ಇರೋದಿಲ್ಲ ಅಷ್ಟೇ, ನಮ್ಮಷ್ಟೇ ನಮ್ಗೆ ಹೆಂಗೆ ರಕ್ತ, ಕಂಡ, ಮೋಸ ಎಲ್ಲ ಹೆಂಗಿದೆ ನಮಗೆ ಮಾತಾಡೋಕ್ಕೆ ಬರ್ತೈತೆ, ಬಟ್ ಅವಕ್ಕೆ ಮಾತಾಡೋಕ್ಕೆ ಬರೋದಿಲ್ಲ. ಆದರೆ ಅವನು ಕೂಡ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ, ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದಕ್ಕೆ ದಯವಿಟ್ಟು ನಾನೇನು ಭಾಳ ಓದ್ಯವಲ್ಲ, ನಾನೇನು ಉಪನ್ಯಾಸಕನೂ ಅಲ್ಲ, ನಾನು ದೊಡ್ಡ ಸಾಹಿತ್ಯನೂ ಅಲ್ಲ, ಬರಹಗಾರನೂ ಅಲ್ಲ, ಮತ್ತು ನಾನು ಪ್ರಿನ್ಸಿಪಲೂ ಅಲ್ಲ, ಮಾಸ್ತರೂ ಅಲ್ಲ. ನಾನು ಐ ಆಮ್ ಆರ್ಡಿನರಿ ಮ್ಯಾನ್, ವೆರಿ ಸಿಂಪಲ್ ಮ್ಯಾನ್. ನಾನೊಬ್ಬ ಸದಾ ಮನುಷ್ಯ. ನಾನು ಬರೀ 7ನೇ ತರಗತಿ ಓದ್ಕೊಂಡ ಮನುಷ್ಯ. ಅದಕ್ಕೆ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇನೆ ಬಂಧುಗಳೇ,
ನಾನು ಇಲ್ಲಿವರೆಗೆ ಸುಮಾರು ಹೆಚ್ಚು ಕಡಿಮೆ ನಡೆದಿದ್ದಂದ್ರೆ ಒಂದು 15,000 ಕಿಲೋಮೀಟ್ರ್ ನಡೆದಿರ್ಬೋದು ನಾನು, ಹೆಚ್ಚು ಕಡಿಮೆ 15,000 ಆಗಿರ್ಬೋದು ಹೆಚ್ಚು ಕಡಿಮೆ ನನ್ನ ಅಂದಾಜು ಪ್ರಕಾರ. ನಾನು ಹೆಚ್ಚು ಪಾದಯಾತ್ರೆಯಲ್ಲೇ ಜಾಸ್ತಿ ಮಾಡ್ತೀನಿ. ಆಮೇಲೆ ಒಂದು ಸೈಕಲ್ ಇದೆ ನನ್ನ ಮನೆಯಲ್ಲಿ, ಪರಿಸರ ಉಳಿಸಿ ಪರಿಸರ ಬೆಳೆಸಿ ಅಂತೇಳಿ ನಾನು ಒಂದು ಹೆಚ್ಚು ಕಡಿಮೆ ಒಂದು 5,000 ಸೈಕಲ್ ಯಾತ್ರೆ ಮಾಡಿದ್ದೇನೆ. ಯಾಕಂದರೆ ಈ ದೇಶ, ಈ ಜನ, ಈ ನಾಡು ನಮಗೆ ಏನು ಕೊಡ್ತಿದೆ ಅಂತ ನಾವು ಏನನ್ನು ಪ್ರಶ್ನೆ ಮಾಡ್ದೇನೆ ಸಮಾಜಕ್ಕಾಗಿ, ಈ ದೇಶಕ್ಕಾಗಿ, ಈ ನಮ್ಮ ಸಮಾಜದ ಜನತೆಗಾಗಿ ನಾವೇನಾದರೂ ಒಂದಿಷ್ಟು ಕಿಂಚಿತ್ತ ಸೇವೆಯನ್ನು ಮಾಡ್ಬೇಕೈತೆ. ಯಾಕೆ ಹೇಳಿ, ನನಗೆ ಒಂದು ಅನುಭವಗಳ ವಿಚಾರ ಬರ್ತವೆ. ನನಗೆ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಜ್ಞಾನಯೋಗಿ ನಡೆದಾಡೋ ಸಿದ್ದೇಶ್ವರ ಶ್ರೀಗಳು ಒಂದು ಮಾತು ಹೇಳ್ತಾರೆ. ಇಷ್ಟು ಅದ್ಭುತ ಮಾತಂದರೆ, ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಹೇಳಿ ಆಗಿದೆ, ಉಳಿದಿರೋದು ಆಚರಣೆ ಮಾತ್ರ ಅಂತ. ಎಷ್ಟು ಅದ್ಭುತ ಮಾತಲ್ಲ, ಅಬಾಬಾಬಾಬ. ಆಮೇಲೆ ಇನ್ನೊಬ್ಬರು ಶ್ರೀಗಳು ಹೇಳ್ತಾರೆ, ತ್ರಿವಿಧ ದಾಸೋಹಿ ನಡೆದಾಡುವ ಯೋಗಿಗಳು, ನಡೆದಾಡೋ ದೇವರು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಹೇಳ್ತಾರೆ, ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗೋದೇ ಭಾಳಷ್ಟಿದೆ ಅಂತ. ಎಂಥ ಅದ್ಭುತ ಮಾತು ರೀ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಸಾಧಿಸದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಎಂಥ ಅದ್ಭುತ ಮಾತಲ್ರಿ. ಅದಕ್ಕೆ ನಾವು ಪುಸ್ತಕವನ್ನು ಓದಬೇಕು. ಪುಸ್ತಕ ತಲೆ ಇಟ್ಟು ಓದ್ರಿ, ನಮ್ಮನ್ನು ಇಡೀ ದೇಶಕ್ಕೆ ಬೆಳೆಸ್ತದ. ಆದರೆ ಮೊಬೈಲ್ ನಾವು ದೇಶ ಮಾಡೋಂಗಿಲ್ಲ, ಮೊಬೈಲ್ ಬೇಕು ಬೇಡ ಅನ್ನಂಗಿಲ್ಲ. ಆದರೆ ಅದರೊಳಗೆ ವಿಪರೀತವಾಗಿ ತಲೆ ಮೊಬೈಲ್ದೊಳಗೆ ಇಟ್ಟು ಅಂದರೆ ನೀನು ನನ್ನ ತಲೆ ಅದ್ರೊಳಗೆ ಇಟ್ಟಿಯಲ್ಲ, ಇನ್ನೊಟ್ಟು ಒಳಗಿಡು, ನಿನ್ನ ಮ್ಯಾಗ ಎತ್ತೋದಿಲ್ಲ, ನಿನ್ನ ಇದ್ರಾಗ ಹತ್ತಕ್ಕೆ ನಿನ್ನ ನೋಡ್ದಂಗೆ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ಮೊಬೈಲ್ ಬಂಧುಗಳೇ, ಮೊಬೈಲ್ ಪ್ರಿಯರೇ, ನಿಮ್ಮ ಮೇಲೆ ನನ್ನ ಪ್ರೀತಿ ಇದೆ, ಕರುಣೆ ಇದೆ. ನಾನು ನಿಮ್ಮ ವಿರೋಧಿ ಅಲ್ಲ. ಅಣ್ಣಂದಿರೇ, ಸಹೋದರಿಯರೇ, ಬಂಧುಗಳೇ, ಬಾಂಧವರೇ, ಮೊಬೈಲ್ ಬಳಕೆ ಮಾಡಿ, ಖುಷಿಯಾಗಿ ಮಾಡಿ, ಸ್ವಲ್ಪ ಮಾಡಿ, ನಿಮ್ಗೆ ಎಷ್ಟು ಬೇಕೋ